ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಕಾಯಿ ಕಡುಬು ಮಾಡೋದು ನಾವು ಹೇಗೆ ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಒಂದು ಮೈದಾ ಹಿಟ್ಟು ಪ್ಯಾಕೆಟ್ ತರಿಸಿದ್ದೆ ನಾನು ಬಿಗ್ ಬಾಸ್ಕೆಟಲ್ಲಿ. ಮೈದಾ ಹಿಟ್ಟನ್ನು ನಾನು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದು BB ರಾಯಲ್ ಅನ್ನೋದು ಪ್ಯಾಕೆಟು ಬಿಗ್ ಬಾಸ್ಕೆಟಿಂದ ತರಿಸಿರೋದು. ಒಂದೊಂದು ಸಲ ನಾನು ಅಂಗಡಿಯಲ್ಲೂ ಕೂಡ ತರಿಸ್ತೀನಿ, ಒಂದೊಂದು ಸಲ ಬಿಗ್ ಬಾಸ್ಕೆಟಲ್ಲೂ ಕೂಡ ತರಿಸ್ತಾ ಇರ್ತೀನಿ. ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಿಗೆ ಉಳಿದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಳ್ತೀನಿ. ಮೈದಾ ಹಿಟ್ಟು ಒಂದು ಸಲ ಕಲಿಸಿದ್ರೆ ನಮಗೆ ಕಡುಬು ಮಾಡಿ ಉಳಿದ್ರೂ ಪರವಾಗಿಲ್ಲ, ಬಟ್ ಸಾಲದಾದರೆ ತಿರ್ಗಾ ಮತ್ತೆ ನಾವು ಕಲಿಸ್ಬೇಕಾಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಒಂದು ಲೆಕ್ಕಕ್ಕೆ ಕಲಿಸ್ಕೋಬೇಕು. ಕರಿಗಡುಬು ಅದಕ್ಕೆಲ್ಲ ಹೇಗೆ ಕಲಿಸ್ಕೊಳ್ತೀವಲ್ಲ, ಪೂರಿ ಹಿಟ್ಟಿಗೆಲ್ಲ ಹೇಗೆ ಕಲಿಸ್ಕೊಳ್ತೀವಲ್ಲ ಆ ಥರನೇ ಕಲಿಸ್ಕೋಬೇಕು. ತುಂಬ ಮಿದುವಾಗಿ ಕಲಿಸ್ಕೊಂಡ್ಬಿಟ್ರೆ ಎಲೆ ಉದ್ದಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದನ್ನು ನಾವು ಕಾಯಿ ಕಡುಬು ಅಂದರೆ ಕಾಯ್ದು ಹೂರಣನ ಎಲ್ಲ ತುಂಬಿ ಕರಿಯೋದ್ರಿಂದ ಈ ಥರ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿರಬೇಕು. ಒಂದು 5-10 ನಿಮಿಷ ಆದಮೇಲೆ ಅಥವಾ ಒಂದು 20 ನಿಮಿಷ ಆದಮೇಲೆ ಅದು ಮಿದುವಾಗುತ್ತೆ. ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಡ್ತೀನಿ. ನಮ್ಮಮ್ಮರು ಯಾವ ಥರ ಮಾಡ್ತಿದ್ರೋ ಕಾಯಿ ಕಡುಬನ್ನ ನಾನು ಆ ಥರ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಇಲ್ಲಿ. ಮುಂಚೆಯಿಂದ ಮನೆಯಲ್ಲಿ ಅಮ್ಮ ಹೇಗೆ ಮಾಡ್ತಿದ್ರು ಆ ಥರ ಒಂದು ಬಾಣಲೆಯಲ್ಲಿ ಕಾಯಿನ ನಾನು ಈ ಥರ ತುರಿದಿರೋದು 2 ತೆಂಗಿನಕಾಯಿ ತುರಿದಿರೋದು, ಅಂದರೆ 4 ಬಟ್ಲ ಇದು ಕಾಯಿ ತುರಿದಿರೋದು, 2 ತೆಂಗಿನಕಾಯ್ದು ಕಾಯಿನ ತುರಿದಿರೋದು. ಇದು ನೀಟಾಗೆ ಏಳಿಗೆ ಮನೆಯಲ್ಲಿ ತುರಿದಿರೋದು. ಇದು ಏನು ಮಿಕ್ಸಿ ಏನು ಹೊಡೆದಿಲ್ಲ. ಇದನ್ನು ನಾನು ಇವಾಗ ಬಾಣಲೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಪ್ಪಗೆ ನಾರು ಅದು ಇದು ತೆಂಗಿನಕಾಯ್ದು ತುರಿಯುವಾಗ ಬಿದ್ದಿರುತ್ತಲ್ಲ ಅಂಥದ್ದೆಲ್ಲ ತೆಗಿಬೇಕು. ಸ್ವಲ್ಪ ಚಕ್ಕೆ ಥರ ತೆಂಗಿನಕಾಯಿ ಚಿಪ್ಪಿಂದ ಏನಾರ ಬಿದ್ದಿದ್ರೆ ನೋಡಿಕೊಂಡು ಎಲ್ಲ ತೆಗಿಬೇಕು. ಇಲ್ಲಾಂದರೆ ತಿನ್ನುವಾಗ ಗಂಟ್ಲು ಸಿಕ್ಕಾಕೊಂಡ್ಬಿಡುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಕಷ್ಟ. ಸೊ ಹಾಗಾಗಿ ನಾವು ತುರಿಯುವಾಗಲೇ ಹುಷಾರಾಗಿ ತುರಿಬೇಕು. ಏನು ಕಾಯ್ದು ಬೀಳದೆ ಇರೋ ಹಾಗೆ ಗಟ್ಟಿದೆಲ್ಲ ಬೀಳದೆ ಇರೋ ಹಾಗೆ ನೋಡಿಕೊಂಡು ಚೆನ್ನಾಗಿದ್ದು ಮಾಡಬೇಕು. ಒಂದು 10 ನಿಮಿಷ ಬರೀ ಕಾಯಿ ನಾನು ಏನು ತುರಿದಿದ್ದೀನಲ್ಲ ಒಂದು 10 ನಿಮಿಷ ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಈ ಥರ ಬರೀ ಕಾಯಿದು ಏನಿದೆಲ್ಲ ತುರಿನ ಅದನ್ನೇ ಬಿಸಿ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಳ್ಳುವಾಗ ಅದೊಂದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಇದು ಕುಟ್ಟಿರೋ ಬೆಲ್ಲ ಒಂದಿಷ್ಟು ನಾನು ಏನು ತೋರಿಸ್ತಿದ್ದೇನಲ್ಲ ಆ ಸ್ಮಾಲ್ ತಟ್ಟೆ, ಅದರಲ್ಲಿ ನಾನು ಕುಟ್ಟಿರೋ ಬೆಲ್ಲ ಹಾಕ್ಕೊಂಡಿದ್ದೆ, ಅಷ್ಟು ಕಿತ್ತದ್ದು ಅದನ್ನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಉಂಡೆ ಬೆಲ್ಲ ತರಿಸಿದ್ದೆ ನಾನು ಬಿಗ್ ಬಾಸ್ಕೆಟಿಂದ, ಅದರಲ್ಲಿ ಒಂದು ಕಲ್ಲು ಗಿಲ್ಲು ಏನೂ ಇರೋದಿಲ್ಲ. ಸೊ ಹಾಗಾಗಿ ಕುಟ್ಟಿ ಹಾಕಿರೋದು. ಕುಟ್ಟಿರೋ ಬೆಲ್ಲ ಈ ಕಪ್ ಏನು ತೋರಿಸ್ತಿದ್ದೇನಲ್ಲ ಉದ್ದನ ಕಪ್ಪು, ಆ ಕಪ್ಪಿನ ಫುಲ್ ಇತ್ತದು. ಅಷ್ಟು ಇದಕ್ಕೇನು ತುಂಬ ಅಳತೆನೇ ಬೇಕು ಅಂತೇನಿಲ್ಲ. ಸ್ವಲ್ಪ ಬೆಲ್ಲ ಕಡಿಮೆ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಬೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಇಲ್ಲ. ನಮಗೆ ಸ್ವಲ್ಪ ಕಡಿಮೆನೇ ನಾನು ಹಾಕ್ಕೊಂಡಿದ್ದೀನಿ, ತುಂಬ ಸಿಹಿ ಥರ ಮಾಡ್ಕೊಂಡಿರಲಿಲ್ಲ. ಇದು ಗಸಗಸೆ ಸ್ವಲ್ಪ ಇದನ್ನು ಕೂಡ ಉರಿತಾ ಇದ್ದೀನಿ. 2 ತೆಂಗಿನಕಾಯಿಗೆ ನಾನು 1 ಉದ್ದನ ಕಪ್ಪು ಕುಟ್ಟಿರೋ ಬೆಲ್ಲನ ಹಾಕ್ಕೊಂಡಿರೋದು. ಅದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಗಸಗಸೆ ಕೂಡ ಸ್ವಲ್ಪ ಹುರಿತಾ ಇದ್ದೀನಿ. ಒಂದು 3 ಏಲಕ್ಕಿನ ತಗೊಳ್ತಾ ಇದ್ದೀನಿ, ಏಲಕ್ಕಿ ಬುಡ್ಡು. ಇವನ್ನು ಕೂಡ ಬಿಚ್ಚಿಬಿಟ್ಟು ನಾನು ಕುಟ್ಕೊಳ್ತೀನಿ. ಗಸಗಸೆನ ಒಂದು ಸ್ವಲ್ಪ ಪಟ್ ಅಂದ ತಕ್ಷಣ, ಇಲ್ಲಾಂದರೆ ಪಟ್ ಅಂತ ಸಿಡಿದ್ಬಿಟ್ಟೆ ಎಲ್ಲ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಪಟ್ ಅಂತ ಸ್ಟಾರ್ಟ್ ಆದ ತಕ್ಷಣ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ತೆಗೆದುಬಿಡಬೇಕು. ಇಲ್ಲಾಂದರೆ ಬಾಣಲೆಯಲ್ಲೇ ಬಿಟ್ಟರೆ ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ. ಗಸಗಸೆ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಮತ್ತು ತಂಪು ಕೂಡ, ಬಾಯಿಗೆ ನಾವು ತಿಂತೀವಲ್ವ ದೇಹಕ್ಕೂ ಕೂಡ ತಂಪಾಗುತ್ತೆ. ಗಸಗಸೆ ತುಂಬ ಒಳ್ಳೆಯದು. ಏಲಕ್ಕಿನ ನಾನು ಕುಟ್ಕೊಳ್ತಾ ಇದ್ದೀನಿ. ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿರೋದನ್ನ, ಇದು ಏನು ಹೂರಣ ಮಾಡ್ಕೊಂಡಿದ್ದೀನಲ್ಲ ಹೂರಣ ಮುಗಿದೋಗಿದೆ, ಇನ್ನೂ ಉರಿತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಉರಿಯೋಣ ಅಂತ ಉರಿತಾ ಇದ್ದೀನಿ. ಏಲಕ್ಕಿ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಹುರಿದಿರೋದು ಪುಡಿ ಎಷ್ಟು ಕಡಿಮೆ ಆಗಿದೆ, ಈ ಥರ ಆಗಿದೆ, ಈ ಅದಕ್ಕೆ ಬಂದಿದೆ. ಕೈಯಲ್ಲಿ ಹಿಂಗಂದರೆ ಒಂಥರ ಒಂದು ಶೇಪ್ ಬರಬೇಕದು. ಹಿಂಗೆ ಮಿಟ್ಕಿ ಮಾಡಿದರೆ ಮಿಟ್ಕಿ ಹಾಗೆ ಉಳಿಬೇಕದು, ಅಲ್ಲಿವರೆಗೂ ನಾವು ಹುರಿತಾ ಇರಬೇಕು. ನೋಡಿ ಈ ಥರ ಕೈಯಲ್ಲಿ ಹಿಂಗಂದರೆ ಒಂದು ಶೇಪ್ ಹಿಂಗೆ ಮಾಡಿದರೆ ಅದೇ ಶೇಪಲ್ಲಿ ಅದು ಉಳಿಬೇಕು. ಆವಾಗ ಅದು ಚೆನ್ನಾಗೇ ಹುರಿದಿದ್ದೀವಿ, ಬೆಲ್ಲದ ಜೊತೆ ಚೆನ್ನಾಗೇ ಅದು ಹದ ಬಂದಿದೆ ಅಂತ ಅರ್ಥ. ಈ ಥರ ಹುರಿದಿರೋದು ನೀವು ಕೆಳಗಡೆನೇ ಇಟ್ಟರೂ ಒಂದು 20 ದಿನ ಆದ್ರೂ ಅದು ಏನು ಹೂರಣ ಇದೆಲ್ಲ ಕೆಳಗಡೆ ಇಟ್ಟರೂ ಕೂಡ
ಆ ಥರ ಹುರಿದ್ರೆ ಒಂದು 20 ದಿನ ಆಗಲಿ 15 ದಿವಸ ಆಗಲಿ ನೀವು ಕೆಳಗಿಟ್ರೂ ಏನೂ ಕೆಡೋದಿಲ್ಲ ಹೂರಣ ಅದು. ಅಷ್ಟರಲ್ಲಿ ಮಗಳು ಬಳ್ಳಣ್ಣು ತಂದಿದ್ಲು. ಆ ಬಳ್ಳಣ್ಣನ್ನು ಸ್ವಲ್ಪ ಇದನ್ನು ಮಿಕ್ಸಿ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಉಪ್ಪು ಹಾಕಿ ಸ್ವಲ್ಪ ತಿನ್ನಲಿಕ್ಕೆ ರೆಡಿ ಮಾಡಿ ಕೊಟ್ಟೋದ್ಲು. ಸೊ ಇದನ್ನು ಸ್ವಲ್ಪ ತಿಂತಾಯಿದ್ದೀನಿ. ಬಳ್ಳಣ್ಣು ಅಂದರೆ ಸಖತ್ ಇಷ್ಟ ನಮಗೆ. ಈ ಬೇಸಿಗೆ ಸೀಸನ್ನಲ್ಲಿ, ಇನ್ನೇನು ಮಳೆಗಾಲ ಬರೋ ಸೀಸನ್ನಲ್ಲಿ ಇದೆಲ್ಲ ಬರುತ್ತೆ. ಬಳ್ಳಣ್ಣು, ಇದು ನೇರಳೆಹಣ್ಣು ಇವೆಲ್ಲ ಬರುತ್ತೆ ಈ ಸೀಸನ್ನಲ್ಲಿ. ಸೊ ಬಳ್ಳಣ್ಣು ತಿಂತಾಯಿದ್ದೀನಿ, ಸಖತ್ತಾಗಿತ್ತು. ಬಳ್ಳಣ್ಣು ತಿಂದುಬಿಟ್ಟೆ ನಾನು. ಇವಾಗ ಕಾಯಿ ಹೂರಣದ್ದು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನ. ಬಳ್ಳಣ್ಣು ಈ ಸೈಜಿನ ತಂದಿದ್ದು 3 ತಂದಿದ್ದು, 3 ಕೂಡ ಸಖತ್ತಾಗಿತ್ತು. ಈಗ ನಾನು ಹುರುಳಿ ಮಾಡ್ಕೊತಾ ಇದ್ದೀನಿ. ಇದು ಒಡ್ರಾಗಿಟ್ಟು ಅಂತ, ರಾಗಿನ ರಾತ್ರಿ ಎಲ್ಲ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಅದನ್ನು ನೀರು ಸೋಸಿ ಮನೆಯಲ್ಲೇ ನೆರಳಲ್ಲೇ ಒಣಗಾಕ್ಕೋಬೇಕು. ಒಣಗಾಕಿದ ಮೇಲೆ ಒಂದು 8 ಅವರ್ಸ್ 10 ಅವರ್ಸು ಮನೆ ಒಳಗಡೆ ನೆರಳಲ್ಲೇ ಒಣಗಿರೋ ರಾಗಿನ ಜೀನ್ ಮಾಡಿಸ್ಕೊಂಬಂದ್ಬಿಟ್ಟು ಬಟ್ಟೆ ಕಟ್ಟಿ ಸೋಸಿದರೆ, ಒಂದು ಬಟ್ಟೆ ಅಂದರೆ ಮನೇಲಿ ಹಾಕ್ಕೊಳ್ಳೋ ವೇಲಿರ್ಬೋದು ಅಥವಾ ಸೀರೆ ಇರ್ಬೋದು, ಅದನ್ನು ಒಂದು ಪುಟ್ಟಿಗೆ ಕಟ್ಬಿಟ್ಟು ಅದರಲ್ಲಿ ರಾಗಿ ಹಿಟ್ಟನ್ನು ನಾವು ಸೋಸಿದಾಗ ಈ ಥರ ಬರುತ್ತೆ. ಇದಕ್ಕೆ ಒಡೆ ರಾಗಿ ಹಿಟ್ಟು ಅಂತ ಹೇಳ್ತೀವಿ ನಾವು. ರಾಗಿನ ನೆನೆ ಹಾಕಿಬಿಟ್ಟು ಮನೆಯಲ್ಲೇ ನಾವು ಒಣಗಿಸಿ ನಾವು ಜೀನ್ ಮಾಡಿಸ್ಬಿಟ್ಟು ಅದನ್ನು ಬಟ್ಟೆ ಕಟ್ಟಿ ಸೋಸಿದಾಗ ಬರುತ್ತಲ್ಲ, ಅದಕ್ಕೆ ಒಡರಾಗಿ ಹಿಟ್ಟು ಅಂತೀವಿ. ಇದರಲ್ಲಿ ಕೀಲ್ಸ ಮಾಡ್ಬೋದು ಈ ಹಿಟ್ಟಲ್ಲಿ. ಆಮೇಲೆ ನಾವು ಏನು ಹೋಳ್ಗೆ ಮಾಡ್ಬೋದು ಅಥವಾ ಕರಿಗಡುಬು ಮಾಡ್ಬೋದು, ಈ ಥರ ಕಾಯಿ ಹೂರಣದ್ದು ಇದು ಕಾಯಿ ಕಡುಬು ಮಾಡ್ಬೋದು. ಇದಕ್ಕೆಲ್ಲ ಉದ್ದಲಿಕ್ಕೆ ನಾವು ಈ ಹಿಟ್ಟು ಹಚ್ಕೊಂಡ್ರೆ ಹುರುಳಿ ಒಂದಕ್ಕೊಂದು ಎಲೆಗಳು ಅಂತ ಹೇಳ್ತೀವಲ್ಲ, ಉದ್ದಿದ ಮೇಲೆ ಎಲೆಗಳು ಒಂದಕ್ಕೊಂದು ಅಂಟೋದಿಲ್ಲ. ಆಮೇಲೆ ಉದ್ಲಿಕ್ಕೂ ಸಖತ್ ಈಸಿ ಆಗುತ್ತೆ. ಅದೇ ಮೈದಾ ಹಿಟ್ಟಲ್ಲಿ ಹಚ್ಕೊಂಡು ಉದ್ದಿದ್ರೆ ಒಂದು ಎಲೆಗೂ ಅಂಟ್ಕೊಂಡ್ಬಿಡುತ್ತೆ. ಇದಾದರೆ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾವು ಕರಿಗಡುಬು ಅಥವಾ ತಟ್ಟೋಳಿಗೆ, ಕಾಯಿ ಕಡುಬು, ಆಮೇಲೆ ಕರ್ಜಿಕಾಯಿ ಯಾವುದನ್ನೇ ಮಾಡಲಿ ಮೈದಾ ಹಿಟ್ಟಲ್ಲಿ ನಾವು ಈ ಒಡರಾಗಿ ಹಿಟ್ಟನ್ನು ನಾವು ಒಡೆ ರಾಗಿ ಹಿಟ್ಟು ಅಂತ ಹೇಳ್ತೀವಿ. ಒಡೆ ರಾಗಿ ಹಿಟ್ಟನ್ನು ನಾವು ಹಚ್ಕೊಂಡು ಉದ್ದುತ್ತೀವಿ. ಇದರಲ್ಲಿ ಕೀಲ್ಸ ಅಂತೂ ಸಖತ್ತಾಗುತ್ತೆ. ತಕ್ಷಣವೇ ನಾವು ಕೀಲ್ಸ ಮಾಡ್ಕೋಬೋದು. ಮತ್ತು ಶಾವಿಗೆ ಹುಗ್ಗಿ ಅಂತ ಮಾಡ್ತಾರೆ. ಶಾವಿಗೆ ಹುಗ್ಗಿ ಅಂತ ದಪ್ಪ ಶಾವಿಗೆ, ಇದನ್ನು ಒಗ್ಗರಣೆಗೆ ಒಯ್ದುಬಿಟ್ಟು ಈ ಹಿಟ್ಟನ್ನು ಒಗ್ಗರಣೆಗೆ ಒಯ್ದುಬಿಟ್ಟು ಅದನ್ನು ಬೆಲ್ಲದ ನೀರಲ್ಲಿ ಹಾಕಿ ಬೇಯಿಸಿ ಶಾವಿಗೆ ಹುಗ್ಗಿ ಅಂತ ಮಾಡ್ತಾರೆ. ಇದು ದಾವಣಗೆರೆ ಕಡೆಗಳರಿಗೆ ಗೊತ್ತಿದೆ ಶಾವಿಗೆ ಹುಗ್ಗಿ ಅಂತ. ಇದು ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ, ಹಿರಿಯರ ಪೂಜೆಗೋಸ್ಕರ. ಇದೆಲ್ಲ ಮಾಡೋದು ಒಡ್ರಾಗಿಟ್ಟಲ್ಲೇ ಮಾಡೋದು. ನೋಡಿ, ಇಷ್ಟು ಎಲೆ ಕೂಡ ನಾನು ಉದ್ದಿಬಿಟ್ಟು 2 ಟ್ರಿಪ್ಪಲ್ಲಿ ನಾನು ಇದನ್ನು ಕಾಯಿ ಕಡುಬನ್ನ ಆವತ್ತು ಮಾಡಿದ್ದು. ಒಂದು ಸಲ ಒಂದು 20 ಎಲೆ ಉದ್ದಾಕೊಂಡಿದ್ದೆ, ಮತ್ತೊಂದು ಸಲ ಒಂದು 20 ಎಲೆ ಉದ್ದಾಕೊಂಡು ಒಂದು 40-45 ಆಗಿತ್ತು. ಈ ಥರ ಒಂದ್ರ ಮೇಲೆ ಒಂದು ಹಾಕಿದರೂ ಕೂಡ ಏನು ಅಂಟ್ಕೊಳ್ಳೋದಿಲ್ಲ. ಅಂದರೆ ಇದು ಒಡರಾಗಿ ಹಿಟ್ಟಲ್ಲಿ ನಾವು ಉದ್ದೋದ್ರಿಂದ ಎಲೆಗಳು ಅಂಟ್ಕೊಳ್ಳೋದಿಲ್ಲ. ನಮ್ಮಮ್ಮ ಇದೇ ಥರನೇ ಒಂದು ಸ್ಪೂನ್ ಇಟ್ಕೊಳ್ತಿದ್ರು ಹೂರಣ ತುಂಬ್ಕೊಳ್ಳಿಕ್ಕೆ, ಕಾಯಿ ಹೂರಣ ತುಂಬ್ಕೊಳ್ಳಿಕ್ಕೆ ಒಂದು ಸ್ಪೂನ್ ಇಟ್ಕೊಳ್ಳೋರು. ಒಂದು ಏನಿದು ಕಡ್ಡಿ ಇರುತ್ತಲ್ಲ, ಕಡ್ಡಿಗೆ ಒಂದು ಹಳ್ಳೆನ ಚೆನ್ನಾಗಿ ಇದು ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ, ಪದೇ ಹಾಗೆ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಕಡ್ಡಿ ಏನಾಗಲ್ಲ. ಈ ಪ್ರತಿ ಟೈಮು ನಮಗೆ ಕಡ್ಡಿ ಆ ಥರ ಹಳ್ಳೆ ಸುತ್ತಿ ಇಟ್ಕೋಬೇಕು ಅಂತೇನಿಲ್ಲ. ಇದು ಮಾಮೂಲಿ ಕುಡಿಯೋ ನೀರನ್ನ ಇಟ್ಬಿಟ್ಟು ಅದರಲ್ಲಿ ನಾನು ಕಡ್ಡಿ ಇಟ್ಟಿದ್ದೀನಿ ಹಚ್ಕೊಳ್ಳಿಕ್ಕೆ. ಈ ಥರ ಕಾಯಿ ಹೂರಣನ ಒಂದು ಸ್ಪೂನ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಸ್ಪೂನಲ್ಲಿ ಹಾಕ್ಬಿಟ್ಟು, ಇಲ್ಲಾಂದರೆ ಕೈಯೆಲ್ಲ ಅಂಟಾಗುತ್ತೆ ಅಂತ ಸ್ಪೂನಲ್ಲಿ ಹಾಕಿದ್ದೀನಿ. ಒಂದು ಕಡೆಗೆ ಹಚ್ಚಿದ್ದೀನಿ ನೀರನ್ನ. ನೀವು ಹಚ್ಚೋದು ನೋಡಿರ್ಬೋದು. ಒಂದು ಸೈಡ್ ಫುಲ್ಲು ರೌಂಡಾಗಿ ಹಚ್ಚಿಲ್ಲ ನಾನು ನೀರನ್ನ. ಫುಲ್ ರೌಂಡಾಗಿ ಹಚ್ಬಿಟ್ರೆ ಅದು ಒಂಥರ ಪಿಚಿ ಆಗಿಬಿಡುತ್ತಲ್ಲ. ಹಂಗಾಗಿ ಒಂದು ಅರ್ಧ ಎಲೆಗೆ ನಾವು ನೀರು ಹಚ್ಕೊಂಡ್ಬಿಟ್ಟು ಈ ಥರ ಅಮುಕಬೇಕು. ಕರಿಗಡುಬು ಅಷ್ಟೇ, ಕರ್ಜಿಕಾಯಿನೂ ಅಷ್ಟೇ, ಕಾಯಿ ಹೂರಣದ ಕಾಯಿ ಕಡುಬು ಅಷ್ಟೇ. ನಾನು ಇದೇ ಥರ ಕೈಯಲ್ಲೇ ನಾನು ತುಂಬ್ತೀನಿ. ನೋಡ್ತಾ ಇರಿ. ಈಗ ಈ ಎಲೆಯಲ್ಲಿ ಅರ್ಧ ಎಲೆಗೆ ನಾನು ನೀರನ್ನ ಹಚ್ಕೊಳ್ತಾ ಇದ್ದೀನಿ. ಫುಲ್ಲು ಎಲೆಗೆ ಹಚ್ಕೊಳ್ತಾ ಇಲ್ಲ. ಅರ್ಧ ಎಲೆಗೆ ನೀರನ್ನ ತಾಗಿಸಿದ್ರೆ ಸಾಕು. ಅದು ಬಾರ್ಡ್ರಿಗಷ್ಟೇ, ಅಂದರೆ ಅಮ್ಮಿಕಿದಾಗ ಅಂಟ್ಕೊಳ್ಳಿ ಅಂತ. ಆ ನೀರಲ್ಲಿ ನಾನು ಏನೂ ಹಾಕ್ಕೊಂಡಿಲ್ಲ. ಕೆಲವೊಬ್ಬರು ಸಕ್ಕರೆ ಹಾಕ್ಕೊಳ್ತಾರೆ, ಕೆಲವೊಬ್ಬರು ಹೂರಣ ಹಾಕ್ಕೊತಾರೆ. ನಾನು ಆ ನೀರು ಪ್ಲೇನ್ ವಾಟ್ರನ್ನೇ ನಾನು ಹಚ್ಬಿಟ್ಟು ಈ ಥರ ಅಮುಕ್ತಾ ಇದ್ದೀನಿ. ಅದು ಮೈದಾ ಹಿಟ್ಟಿನ ಎಲೆ ಆಗಿರೋದ್ರಿಂದ ಸ್ವಲ್ಪ ನೀರು ಹಚ್ಚಿದ್ರೆ ಸಾಕು. ಈ ಥರ ಅಮುಕಿದ್ರೆ ಅದು ಎಲೆ ಬಿಡೋದಿಲ್ಲ, ನೀಟಾಗಿರುತ್ತೆ. ಈ ಥರ ನಾನು ಒಂದು 20 ಕಾಯಿ ಕಡುಬನ್ನು ಹಚ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಲಿ ಕರಿತೀನಿ. ಮತ್ತೆ ತಿರ್ಗಾ ಹುರುಳಿ ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಟ್ರಿಪ್ ಮಾಡ್ತೀನಿ. ಎಲ್ಲದನ್ನು ಅಟ್ ಎ ಟೈಮ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ
ಒಂದು ಟ್ರಿಪ್ಪು ಒಂದು 20 ಎಲೆ ಉದ್ಕೊಂಬಿಟ್ಟು ಈ ಥರ ಮಾಡ್ತೀನಿ. ಅದೇ ಮನೇಲಿ ಒಬ್ಬರು ಎಲೆ ಉದ್ಕೊಡೋದು ಅಥವಾ ಒಬ್ಬರು ತುಂಬೋದು ಮಾಡ್ತಾಯಿದ್ರೆ ಎಲ್ಲನೂ ಅಟ್ ಎ ಟೈಮ್ ಮಾಡಿಬಿಟ್ಟು ಕರಿಬೋದು. ಇಲ್ಲ ಒಬ್ಬರು ಕರಿತಾ ಇರ್ಬೋದು, ಒಬ್ಬರು ತುಂಬ್ತಾ ಇರ್ಬೋದು. ಸೊ ನಮ್ಮ ಮನೇಲಿ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಎಲ್ಲನೂ ಈ ಥರ ಒಬ್ಬಳೇ ಮಾಡ್ಕೊಂಬಿಟ್ಟು ಆಮೇಲೆ ಕರಿತಾ ಇರ್ತೀನಿ. ಸೊ ಅದೇ ಒಂದು 40 ಕಾಯಿ ಕಡುಬು ಮಾಡ್ಕೊಂಬಿಟ್ರೆ ಎಲ್ಲ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ, ಒಡ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಒಂದು 20 ಮಾಡ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ ಈ ಥರ. ಇದು ಫಸ್ಟ್ ಟ್ರಿಪ್ಪು. ಇದಾದಮೇಲೆ ಮತ್ತೆ ಇಷ್ಟು ಕಾಯಿ ಕಡುಬಾಗಿತ್ತು, 2 ಟ್ರಿಪ್ಪು ನಾನು ಮಾಡಿದ್ದು. ಸ್ವಲ್ಪ ಎಲೆ ಸ್ವಲ್ಪ ತೆಳ್ಳಗುದ್ದಿದ್ದೀನಿ, ಆದ್ದರಿಂದ ಒಳಗಡೆ ತುಂಬಿರೋ ಹೂರಣ ಕಾಣ್ತಾ ಇದೆ. ಅದು ಎಲೆ ಸ್ವಲ್ಪ ದಪ್ಪ ಉದ್ಬೋದು, ಬಟ್ ಎಲೆ ತೆಳ್ಳಗುದ್ದಿದ್ದೆ ನಾನು. ಇದು ಸನ್ಫ್ಲವರ್ ಆಯಿಲು, ಕೋಲ್ಡ್ ಪ್ರೆಸ್ಡ್ ಆಯಿಲು ಬಿಗ್ ಬಾಸ್ಕೆಟಲ್ಲಿ ತರಿಸಿರೋದು. 350 380 ಈ ಥರ ಪರ್ ಲೀಟ್ರು ಚಾರ್ಜ್ ಆಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಎಣ್ಣೆ ಆಗುತ್ತೆ, ಒಳ್ಳೆಯದು ಅಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಕೋಲ್ಡ್ ಪ್ರೆಸ್ಡ್ ಆಯಿಲು ನೀವು ಗಾಣದಲ್ಲಿ ಯಾರಾದರೂ ಮಾಡೋರು ನಿಮಗೆ ಗೊತ್ತಿದ್ದರೆ, ಅಕ್ಕಪಕ್ಕ ಹಳ್ಳಿಯಲ್ಲೋ ಎಲ್ಲಾದರೂ ಗಾಣದೆಣ್ಣೆ ಮಾಡೋರಿದ್ದರೆ ನೀವು ಸೂರ್ಯಕಾಂತಿ ಬೀಜ, ಶೇಂಗದ ಬೀಜ ಇವೆಲ್ಲ ಸಪ್ರೇಟಾಗಿ ಹಾಕ್ಸ್ಕೊಂಬಂದು ಮನೇಲಿ ಇಟ್ಕೊಂಡು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ನನಗೆ ಇಲ್ಲಿ ಗಾಣ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ. ಸೊ ಹಾಗಾಗಿ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಂದು ಶಾಪಲ್ಲಿ ತೊಗೊಳ್ತೀನಿ. ಒಂದು ಚಿಕ್ಕ ಬಾಣಲಿಲಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು 4-5 ಕಾಯಿ ಕಡುಬನ್ನ ಹಾಕಿ ಕರಿತಾ ಇರ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟು ಆಮೇಲೆ ನಾವು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡ್ಬಿಟ್ಟು ಕರಿಬೇಕು. ಕೆಂಪಗಾದಾಗ ತೆಗಿತೀನಿ. ಸ್ವಲ್ಪ ಕೆಂಪಗಿಲ್ಲ ಅಂದರೆ ತಿನ್ನುವಾಗ ಒಂಥರ ಬೆಳ್ಳಗೆ ಕರ್ದೇ ಇಲ್ವೇನೋ, ಇದು ಬೆಂದೇ ಇಲ್ವೇನೋ ಅಂತ ತಿಳ್ಕೊಂಬಿಡ್ತಾರೆ ಮಕ್ಕಳು. ಸೊ ಹಾಗಾಗಿ ನಾನು ಸ್ವಲ್ಪ ಕೆಂಪಗೆ ಒಂಬಣ್ಣ ಬರೋವರೆಗೂ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಕರೆದ್ಬಿಟ್ಟು, ಇದು ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಈ ಕಲರ್ ಕಾಣ್ತಾ ಇದೆ, ಆ್ಯಕ್ಚುಲಿ ನನಗೆ ಅದು ಕಲರ್ ಕೆಂಪು ಕಾಣ್ತಾ ಇತ್ತು, ಚೆನ್ನಾಗಿತ್ತು ಕಲರು. ಒಳ್ಳೆ ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಕರೆದಿದ್ದೆ. ಯಾಕಂದರೆ ಬೆಳ್ಳಗೆ ಕರೆದ್ರೆ ನನಗೆ ಇಷ್ಟನೇ ಆಗಲ್ಲ ತಿನ್ನಲಿಕ್ಕೆ ಅಂತ. ಸ್ವಲ್ಪ ಕಲರ್ ಇರೋದು ಈ ಥರ ಏನು ಕಾಣ್ತಿದ್ದೆಲ್ಲ ಈ ಕಲರ್ ಬಂದಿತ್ತು. ಸಖತ್ತಾಗಿತ್ತು ಮಾತ್ರ ಕಾಯಿ ಕಡುಬು. 15 ದಿವಸ ಆದ್ರೂ ಕಾಯಿ ಕಡುಬು ಕೆಟ್ಟಿರಲಿಲ್ಲ. ಕೆಳಗಡೆ ಒಂದು 5 ಡೇಸ್ ಇಟ್ಕೊಂಡಿದ್ದೆ, ಆಮೇಲೆ ಎಲ್ಲ ಫ್ರಿಜ್ಜಿಗೆ ಇಟ್ಬಿಟ್ಟು ಬೇಕಾದಾಗ ಒಂದು 4 ಕೆಳಗಡೆ ಇಟ್ಕೊಂಡು ತಿಂದಿದ್ದು. ತುಂಬಾ ಚೆನ್ನಾಗಿತ್ತು. ನಾನು ಈ ವಿಡಿಯೋ ನಿಮಗೆ ಮಾಡಿ ಹಾಕೋಷ್ಟೊತ್ತಿಗೆ ಮನೆಯಲ್ಲಿ ಕಾಯಿ ಕಡುಬಿನ 2 ಉಳಿದಿತ್ತು ಅಷ್ಟೇ. ಆ್ಯಕ್ಚುಲಿ ಇದು 15 ಡೇಸ್ ಆಗಿದೆ ನಾನು ಕಾಯಿ ಕಡುಬು ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು. ಇದು ಸೌಂಡು ಆ್ಯಡ್ ಆಗಿಲ್ಲ ಅನಿಸುತ್ತೆ. ತುಂಬ ಕ್ರಿಸ್ಪಿಯಾಗಿತ್ತು ಮಾತ್ರ, ಯಾಕಂದರೆ ತುಂಬ ಹೊತ್ತು ಕರಿತೀವಿ. ಆಮೇಲೆ ತೆಳ್ಳಗೆ ನಾನು ಎಲೆನ ತೆಳ್ಳಗುದ್ದಿದ್ರಿಂದ ತುಂಬ ಕ್ರಿಸ್ಪಿಯಾಗಿ ಆಗಿತ್ತು. ಟೇಸ್ಟು ಅಷ್ಟೇ ಸಖತ್ತಾಗಿತ್ತು. 15 ದಿನ ಆಗಿದ್ರೂ ಟೇಸ್ಟ್ ಚೇಂಜ್ ಆಗಿರಲಿಲ್ಲ. ಇದು ಅಮ್ಮ ಯಾವ ಥರ ಮಾಡ್ತಾರೋ ಆ ಮೆಥಡಲ್ಲಿ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಗಸಗಸೆ ಎಲ್ಲ ಕಾಣ್ತಾ ಇದೆ ನೋಡಿ. ಗಸಗಸೆನ ನಾನೇನು ಕುಟ್ಟಿ ಪುಡಿ ಮಾಡಿಲ್ಲ, ಗಸಗಸೆ ಹಾಗೆ ಹುರಿದಿರೋದು ಗಸಗಸೆನ ಹಾಗೆ ಮಿಕ್ಸ್ ಮಾಡಿದ್ದೆ ಅಷ್ಟೇ ನಾನು. ಥ್ಯಾಂಕ್ ಯು. ನಿಜಕ್ಕೂ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಇದನ್ನು. ಮನೆಯಲ್ಲಿ 2 ಕಾಯಿ 3 ಕಾಯಿ ಜಾಸ್ತಿ ಇದ್ದಾಗ ಅಥವಾ ಪೂಜೆಗೆ ಏನಾದರೂ ಒಡೆದಿದ್ದರೆ ಇದನ್ನು ಆರಾಮಾಗೆ ಮಾಡಿ 15 ದಿವಸ ನಾವು ಇಟ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು. ಟೇಕ್ ಕೇರ್.